ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಹೋಗ್ತಾ ಇರಬೇಕಾದ್ರೆ ಆಗ ಕಾರ್ ಬರುತ್ತೆ. ನೋಡಿದ ತಕ್ಷಣವೇ ಇಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಇದೇನಿದು ಅಲ್ಲ, ಇಲ್ಲಿಗೆ ಕಾರ್ ಹೇಗೆ ಬಂತು ಅಂತ ಹೇಳಿದ ತಕ್ಷಣ ಆಗ ಅರವಿಂದ್ ಅವರೇ ಕಳಿಸಿರ್ತಾರೆ. ಸರ್, ಅರವಿಂದ್ ಸರ್ ಹೇಳಿದರು ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ, ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಏನು ಹೇಳ್ತಿದ್ದೀರಾ, ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ನಾವು ಇಲ್ಲಿದ್ದೀವಿ ಅಂತ ಹೇಗೆ ಗೊತ್ತಾಯಿತು ನಿಮ್ಮ ಸರ್ಗೆ ಅಂತ ಅಗ್ನಿ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿದರು ಅಂತ ಆಗ ಅಗ್ನಿ ಹತ್ರ ಹೇಳಿದ ತಕ್ಷಣವೇ ಯೋಚನೆ ಮಾಡ್ತಾ ಇದೇನಿದು ಅಲ್ಲ, ಇವರನ್ನು ಕಳಿಸಿದ್ದಾರೆ ಅಂದರೆ ಏನರ್ಥ ಅಂತ ಯೋಚನೆ ಮಾಡ್ತಾ ಸರಿ ಆಯಿತು, ಒಂದು ಸ್ವಲ್ಪ ಹೊತ್ತು ನಾವೇ ಬರ್ತೀವಿ, ಹಾಗೆ ನಮಗೆ ಕೆಲಸ ಇದೆ ಅಂತ ಅಗ್ನಿ ಹೇಳಿದ ತಕ್ಷಣವೇ ಅಲ್ಲ ಸರ್, ನಿಮ್ಮನ್ನು ಕರ್ಕೊಂಡು ಬರಬೇಕು ಅಂತಲೇ ಹೇಳಿದ್ದಾರೆ, ಹಾಗೆ ಸಾಕ್ಷಿ ಮೇಡಮ್ನು ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ನೋಡಿ ನಾನು ಕಾರ್ ತಗೊಂಡು ಬಂದಿದ್ದೀನಿ, ಹಾಗೇನೆ ನಾನು ಮತ್ತು ಸಾಕ್ಷಿಯವರು ಬರ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಅಗ್ನಿ ಹೇಳ್ತಾರೆ. ಆಗ ವಾಪಸ್ ಕಳಿಸಿದ ತಕ್ಷಣವೇ ಅರವಿಂದ್ಗೆ ಫೋನ್ ಮಾಡಿ ಹೇಳ್ತಾರೆ, ಏನು ಹೇಳ್ತಿದ್ದೀರಾ, ಅಲ್ಲ ಅವರು ಇನ್ನು ಏನು ಮಾಡ್ತಿದ್ದಾರೆ, ಅಷ್ಟಕ್ಕೂ ಸಾಕ್ಷಿ ಅಲ್ಲಿಗೆ ಯಾಕೆ ಹೋದ್ರು, ಅಗ್ನಿ ಕೂಡ ಯಾಕೆ ಹೋದ್ರು ಅಂತ ಅರವಿಂದ್ ಹೇಳಿದ ತಕ್ಷಣವೇ ಗೊತ್ತಿಲ್ಲ ಸರ್, ಆದರೆ ಅವರಿಗೆ ಬೇರೆ ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ರು, ಹಾಗೆ ಅವರು ಕಾರ್ ತಗೊಂಡು ಬಂದಿದ್ದೀವಿ, ನಾವೇ ಬರ್ತೀವಿ ಅಂತ ಹೇಳಿದ್ದಕ್ಕೆ ನಾನು ವಾಪಸ್ ಬಂದೆ. ಅಗ್ನಿ ಸರ್ಗೆ ನಾನು ಹೇಳಿದೆ ನೀವು ಹೇಳಿದ್ದನ್ನೇ, ಆದರೂ ಕೂಡ ಅವರು ನಾವೇ ಬರ್ತೀವಿ ಅಂತ ಹೇಳಿದರು, ಅದಕ್ಕೆ ವಾಪಸ್ ಬಂದೆ ಸರ್ ಅಂತ ಹೇಳಿದ ತಕ್ಷಣವೇ ಏನು ಮಾಡೋದು, ನಾನೇ ಹೋಗಬೇಕಾಗಿತ್ತು ಅವರನ್ನು ಕರ್ಕೊಂಡು ಬರೋಕ್ಕೆ ಅಂತ ಆಗ ಅರವಿಂದ್ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೇನು ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಕೂಡ ಹೋಗಿದ್ದಾರೆ. ಸಾಕ್ಷಿಗೆ ಸತ್ಯ ಗೊತ್ತಾದ್ರೂ ಯಾವುದೇ ಕಾರಣಕ್ಕೂ ಅಗ್ನಿಗೆ ಎಲ್ಲ ಸತ್ಯ ಗೊತ್ತಾಗಬಾರ್ದು ಅಂತ ಅನ್ಕೋತಿದ್ದೆ, ಆದರೆ ಈಗ ಏನಾಗುತ್ತೋ, ಅಗ್ನಿ ಏನಾದರೂ ಎಲ್ಲ ಹಳೆ ವಿಷಯ ಬಗ್ಗೆ ಗೊತ್ತಾದರೆ ಏನು ಮಾಡೋದು ಅಂತ ಅಂದ್ಕೊಂಡು ಹಾಗೆ ಮನೆಗೆ ಬೇರೆ ಹೋಗಿದ್ದಾರೆ. ಅಲ್ಲಿ ಇನ್ನೇನು ಎಡವಟ್ಟಾಗುತ್ತೋ ಏನೋ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅರವಿಂದ್. ಹಾಗೆ ಮುರುಘ ಬಂದಿದ ತಕ್ಷಣವೇ ಮೇಡಮ್, ನಾನು ನಿಮಗೋಸ್ಕರ ಅಂತ ಇಷ್ಟೆಲ್ಲ ಸಹಾಯ ಮಾಡಿದೆ, ಆದರೆ ಇವ್ರು ನೋಡಿದರೆ ಇನ್ನೂ ಕೂಡ ಹೋಗಿಲ್ಲ, ವಾಪಸ್ ಮನೆಗೆ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಇನ್ನೂ ಇಲ್ಲೇ ಇದ್ದಾರೆ ಅಂತ ಆಗ ಮುರುಘ ಹೇಳ್ತಾರೆ. ಹೌದಾ ಮುರುಘ, ನಾನು ಹೇಳಿರಲಿಲ್ವಾ, ಅವರು ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಈ ಮನೆಗೆ, ಹಾಗೆ ಇಲ್ಲಿ ಏನಿದೆ ಅಂತ ಖಂಡಿತವಾಗ್ಲೂ ತಿಳ್ಕೊಬೇಕು ಅಂತ ಹುಡುಕ್ತಾರೆ ಅಂತ, ಆದರೆ ನೀನು ನನ್ನ ಮಾತು ಕೇಳೇ ಇಲ್ಲ ಅಂತ ಮೇಡಮ್ ಹೇಳ್ತಾರೆ. ಹೌದಾ ಮೇಡಮ್, ನೀವು ಹೇಳಿದ್ದು ನಿಜ ಆಯಿತು, ನಾನು ಅವ್ರು ಮತ್ತೆ ವಾಪಸ್ ಬರೋದಿಲ್ಲ ಇಷ್ಟೆಲ್ಲ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ, ಇಷ್ಟೊತ್ತಿಗೆ ಆಗಲೇ ಮನೆಗೆ ಹೋಗಿರ್ತಾರೆ ಅಂತ ಅಂದ್ಕೊಂಡೆ, ಆದರೆ ಇವರು ನೋಡಿದರೆ ಎಲ್ಲ ಸತ್ಯ ತಿಳ್ಕೊಬೇಕು, ಹಾಗೇನೆ ಏನಿದೆ ಅಂತ ಹುಡುಕಬೇಕು ಅಂತ ಮತ್ತೆ ಬಂದಿರ್ತಾರೆ, ಏನು ಮಾಡೋದು ಮೇಡಮ್ ಅಂತ ಮುರುಘ ಕೇಳ್ತಾರೆ. ನೋಡು ಮುರುಘ, ಆದರೆ ಈಗ ಅವರು ಬಂದು ಹುಡುಕ್ತಿದ್ರು ಇಲ್ಲಿ ಯಾವುದೇ ಥರ ಸಾಕ್ಷಿನೂ ಅವರಿಗೆ ಸಿಗಲ್ಲ, ಬಂದರೆ ಅವರು ವಾಪಸ್ ಹೋಗಬೇಕು ನೋಡಿಕೊಂಡು ಮನೇನ, ಅದನ್ನು ಬಿಟ್ಟು ಅವರಿಗೆ ಯಾವ ಸಾಕ್ಷಿನೂ ಸಿಗಲ್ಲ, ಹಾಗೆ ಇಲ್ಲಿ ಆಫೀಸ್ಗೆ ಸಂಬಂಧಪಟ್ಟಿರುವಂಥ ಫೈಲ್ಸ್ ಏನೂ ಸಿಗಲ್ಲ ಅಂತ ಹೇಳ್ತಾರೆ. ಹೌದು ಮೇಡಮ್, ಇದಕ್ಕೂ ಮುಂಚೆ ಅವರು ಬಂದು ಎಲ್ಲ ನೋಡಿದರೆ ಆಗ ಎಲ್ಲ ಫೈಲ್ಸ್ ಎಲ್ಲ ಸಿಕ್ತಿತ್ತು, ಆಗ ನಾವು ಏನೇ ಹೇಳಿದರೂ ನಂಬ್ತಾ ಇರಲಿಲ್ಲ, ಎಲ್ಲ ಸಾಕ್ಷಿ ಸಿಕ್ತಿತ್ತು, ಹಾಗೇನೆ ಎಲ್ಲ ಸತ್ಯ ಬಯಲಾಗ್ತಿತ್ತು ಅಂತ ಮುರುಘ ಹೇಳಿದ ತಕ್ಷಣವೇ ಮುರುಘ ಇಷ್ಟು ವರ್ಷದಿಂದ ಇಲ್ಲಿಗೆ ಯಾರೂ ಕೂಡ ಬರಬೇಕು ಅಂತ ಯೋಚನೆ ಮಾಡಿರಲಿಲ್ಲ, ಹಾಗೆ ಅರವಿಂದ್ ಕೂಡ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಈ ಫೈಲ್ಸ್ ಎಲ್ಲ ಸಾಕ್ಷಿಗೆ ಸಿಕ್ಕಿದ ಮೇಲೆ ಎಷ್ಟೆಲ್ಲ ಆಗ್ತಾ ಇರೋದು, ಅದಾದಮೇಲೆ ಸಾಕ್ಷಿ ಇಲ್ಲಿಗೆ ಬಂದಿದ್ದಕ್ಕೆ ಅಗ್ನಿ ಕೂಡ ಹುಡ್ಕೊಂಡು ಬಂದಿರೋದು, ಆದರೆ ಸಾಕ್ಷಿಯಿಂದ ಇಷ್ಟೆಲ್ಲ ಶುರುವಾಗ್ತಿದೆ ಅಂತ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಈಗ ತಾನೇ ಆಫೀಸ್ಗೆ ಬಂದು ಸೇರಿಕೊಂಡು ಇಷ್ಟೆಲ್ಲ ಸತ್ಯ ತಿಳ್ಕೊಬೇಕು ಅಂತ ಬಂದಿರುವಂಥ ಸಾಕ್ಷಿ ಮುಂದೆ ಒಂದಿನ ಎಲ್ಲ ಸತ್ಯ ಬಯಲು ಮಾಡಿದರೂ ಮಾಡ್ಬೋದು, ನಂಬಕ್ಕಾಗಲ್ಲ, ಹಾಗೇನೆ ಯಾರನ್ನು ನಂಬಾರ್ದು ಅಂತ ಹೇಳಿದಾಗ ಹೌದು ಮೇಡಮ್, ಆದರೆ ಈಗ ಏನು ಮಾಡೋಣ, ನಾವು ಹೇಗಾದರೂ ಮಾಡಿ ಏನು ಸಾಕ್ಷಿ ಸಿಗದೆ ಇರೋ ಥರ ನೋಡ್ಕೋಬೇಕು, ಆಗ ನಾವು ಕೂಡ ಆರಾಮಾಗಿರ್ಬೋದು ಅಂತ ಹೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.